ಬೆಳಗಾವಿಯಲ್ಲಿ ಸಿಟಿ ರವಿ ಬಂಧನದ ಬಡಿದಾಟ ಜೋರಾಗಿದೆ. ನಿನ್ನೆ ಹೈ ಡ್ರಾಮಾವೇ ನಡೆದು ಹೋಯಿತು. ಬಂಧನದ ವೇಳೆ ನೂಕಾಟ ಆಗಿದೆ, ತಳ್ಳಾಟ ಆಗಿದೆ, ಹೈ ಡ್ರಾಮಾ ಆಗಿದೆ. ಪೊಲೀಸರು ಕಾರಿನಲ್ಲಿ ವಿನಾಕಾರಣ ನನ್ನನ್ನು ಸುತ್ತಿಸುತ್ತಿದ್ದಾರೆ. ಸಿಟಿ ರವಿ ಹಣೆಗೆ ಗಾಯ ಆಗಿದೆ, ಆದರೂ ಕೂಡ ಬೆಳಗಾವಿಯಲ್ಲೇ ಹಲವೆಡೆ ರೌಂಡ್ಸ್ ಹಾಕಲಾಗಿದೆ ಅನ್ನೋದು. ನಡು ರಸ್ತೆಯಲ್ಲೇ ಕುಳಿತು ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಕೆಂಡಾಮಂಡಲರಾದರು. ಬೆಳಗಾವಿಯಲ್ಲಿ ಬಿಜೆಪಿಯ ಸಿಟಿ ರವಿ ಬಂಧನದ ಬಡಿದಾಟ ಜೋರಾಗಿ ನಡೀತಾ ಇದೆ. ಬಿಜೆಪಿ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಬಂಧನದ ವೇಳೆ ನೂಕಾಟ ಆಗಿದೆ, ತಳ್ಳಾಟ ಆಗಿದೆ, ಹೈ ಡ್ರಾಮಾವೇ ಆಗಿದೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಬೆಳಗಾವಿಯಲ್ಲಿ ಆಗಿರುವಂತ ಘಟನೆ ಇದು. ಬೆಳಗಾವಿಯಲ್ಲಿ ಬಿಜೆಪಿಯ ಸಿಟಿ ರವಿಯ ಬಂಧನ ಆಗತ್ತೆ. ಬಂಧನಕ್ಕೆ ಕಾರಣ ಏನು ಅಂತಂದ್ರೆ ಪದ ಬಳಕೆ ವಿಚಾರವಾಗಿ. ಸಿಟಿ ರವಿ ಅವರನ್ನ ಹಲ್ಲೆ ಮಾಡೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ್ಯಕರ್ತನೊಬ್ಬ ಕೂಡ ಮುಂದಾಗ್ತಾನೆ. ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಧರಣಿಗೆ ಮುಂದಾಗುವಂಥ ಟೈಮಲ್ಲಿ ಪೊಲೀಸರು ಎತ್ತ ಹಾಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಇವತ್ತು ಚಿಕ್ಕಮಗಳೂರಿನಲ್ಲಿ ಈ ಒಂದು ಬಂಧನವನ್ನು ಖಂಡಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಮಧ್ಯರಾತ್ರಿಯ ತನಕ, ಅಂದರೆ ರಾತ್ರಿ ಮಧ್ಯರಾತ್ರಿಯ ತನಕ ಬೆಳಗಾವಿ ಒಂಥರ ರಣರಂಗ ಆಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ್ಯಕರ್ತರು ಸಿಟಿ ರವಿ ಅವ್ರನ್ನ ಹೊಡೆಯುವಂತಂದ್ರೆ ಹೊಡೆದಾಡುವಂಥ ಪ್ರಯತ್ನಕ್ಕೂ ಕೂಡ ಬರ್ತಾರೆ. ಆ ಮೂಮೆಂಟಲ್ಲಿ ಸಿಟಿ ರವಿ ಅವ್ರನ್ನ ಕೂಡ ತಕ್ಷಣ ಅಲ್ಲಿ ಹೊರಗಡೆ ಕೂಡ ಹಾಕ್ತಾರೆ. ನಿನ್ನೆ ಇದ್ದಕ್ಕಿದ್ದಾಗೆ ಪದ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಆಗಿರುವಂಥ ಗಲಾಟೆ ಗದ್ದಲ, ಇದನ್ನು ಬಿಜೆಪಿ ನಾಯಕರು ಖಂಡಿಸಿದ್ದಾರೆ. ಎಲ್ಲಿಯ ತನಕ ಹೋಗುತ್ತೆ ಅನ್ನುವಂಥ ಕುತೂಹಲ. ಬೆಳಗಾವಿಯಲ್ಲಿ ಸಿಟಿ ರವಿಯ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರಣಿ ಆಗತ್ತೆ. ಬಿಜೆಪಿ ನಾಯಕರಿಂದ, ಕಾರ್ಯಕರ್ತರಿಂದ ಇವತ್ತು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕೆ ಈ ರೀತಿ ಘಟನೆ ಆಯಿತು ಅಂತಂದರೆ ಪ್ರಮುಖವಾಗಿ ಪದಪ್ರಯೋಗದಿಂದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ್ಯಕರ್ತರು ಮುಂದಾಗ್ತಾರೆ ಸಿಟಿ ರವಿ ಅವರನ್ನ ಹೊಡೆಯೋದಕ್ಕೆ. ಖಾನಾಪುರ ಠಾಣೆ ಮುಂಭಾಗದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿದೆ. ಬಂಧಿಸಿ ಹೆಬ್ಬಾಳ್ಕರ್ನ ಬಂಧಿಸಿ ಅಂತ ಘೋಷಣೆ ಕೂಡ ಮೊಳಗಿತ್ತು. ಪೊಲೀಸ್ ಠಾಣೆಯ ಮುಖ್ಯ ದ್ವಾರದಲ್ಲೇ ಬಿಜೆಪಿ ಧರಣಿ ಮಾಡಿದೆ. MLC ರವಿಕುಮಾರ್, ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ಮಾಜಿ ಶಾಸಕ ಸಂಜಯ್ ಪಾಟೀಲ್ ಸೇರಿ ಹಲವರು ಇವತ್ತು ಅಂದರೆ ನಿನ್ನೆ ರಾತ್ರಿಯಿಂದಲೇ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮಾನಹಾನಿ ಪದ ಬಳಕೆಯ ಆರೋಪದ ಹಿನ್ನೆಲೆಯಲ್ಲಿ ಸಿಟಿ ರವಿ ಬಂಧನ ಆಗಿದೆ. ಇದನ್ನು ಖಂಡಿಸಿ ನಡೀತಾ ಇರುವಂಥ ಧರಣಿ, ಪ್ರತಿಭಟನೆ, ಗದ್ದಲ, ಗಲಾಟೆ, ತಳ್ಳಾಟ, ನೂಕಾಟ ಬೆಳಗಾವಿಯಲ್ಲಿ. ಖಾನಾಪುರ ಠಾಣೆಯ ಮುಂಭಾಗದಲ್ಲಿ ಬಿಜೆಪಿ ರಾತ್ರಿಯ ಪ್ರತಿಭಟನೆ ಮಾಡಿದೆ. ಬಂಧಿಸಿ ಹೆಬ್ಬಾಳ್ಕರ್ನ ಬಂಧಿಸಿ ಅಂಥೇಳಿ ಘೋಷಣೆ ಕೂಗಲಾಯಿತು. ಪೊಲೀಸ್ ಠಾಣೆಯ ಮುಖ್ಯ ದ್ವಾರದಲ್ಲೇ ಬಿಜೆಪಿ ಧರಣಿ ಮಾಡಿದೆ. MLC ರವಿಕುಮಾರ್, ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ಮಾಜಿ ಶಾಸಕ ಸಂಜಯ್ ಪಾಟೀಲ್ ಸೇರಿ ಹಲವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಟೈಮಲ್ಲಿ ಸಿಟಿ ರವಿ ಅವ್ರನ್ನ ಬಂಧನ ಮಾಡಲಿಕ್ಕೆ ಮುಂದಾಗುವಂಥ ಟೈಮಲ್ಲಿ ಅವರಿಗೆ ತಲೆ ಮೇಲೆ ಗಾಯ ಕೂಡ ಆಗುತ್ತೆ, ರಕ್ತ ಕೂಡ ಬರುತ್ತೆ. ಆದರೂ ಕೂಡ ಚಿಕಿತ್ಸೆ ನೀಡಲಿಲ್ಲ, ನನ್ನನ್ನು ಬಂಧನ ಮಾಡಿದ್ರು, ನಾನು ಉಗ್ರನ ಅಂತ ಸಿಟಿ ರವಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಳಗಾವಿಯಲ್ಲಿ ಆಗಿರುವಂಥ ಘಟನೆ ಇದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾನಹಾನಿ ಪದ ಬಳಕೆಯ ವಿಚಾರವಾಗಿ ಆ ಪದ ಬಳಕೆ ಮಾಡಿ ನಿಂದಿಸಿದ ಆರೋಪದಡಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಪದವನ್ನು ಬಳಸಿದ್ರು ಅನ್ನೋದು. ಅವಾಚ್ಯ ಪದವನ್ನು ಬಳಸಿ ನಿಂದಿಸಿದ ಪ್ರಕರಣದಲ್ಲಿ ವಿಧಾನ ಪರಿಷತ್ನ ಬಿಜೆಪಿಯ ಸದಸ್ಯರಾಗಿರುವಂಥ ಸಿಟಿ ರವಿ ಅವರನ್ನು ಹಿರೇಬಾಗೇವಾಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಲಾಪ ಮುಂದೂಡಿದ ವೇಳೆ ಸಿಟಿ ರವಿ ಅವರು ಅವಾಚ್ಯ ಪದವನ್ನು ಬಳಸಿದ್ರು ಅಂತ ಹೇಳಲಾಗ್ತಾ ಇದೆ. ಪರಿಷತ್ನಲ್ಲಿ ಮಾತಿನ ಚಕಮಕಿ ವೇಳೆ ರವಿ ಆಡಿರುವಂಥ ಮಾತು ತೀವ್ರ ಕೋಲಾಹಲಕ್ಕೆ ಕಾರಣ ಆಗುತ್ತೆ. ವಿಧಾನಸೌಧದಿಂದ ಹೊರಗೆ
ಹೊರಟು ಪ್ರವೇಶ ದ್ವಾರದ ಕಾರಿಡಾರ್ನಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ರವಿಯವರ ಮೇಲೆ ಕೆಲವರು ನುಗ್ಗಿ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಕೂಡ ಆಗುತ್ತೆ. ಆ ಘಟನೆ ಕೂಡ ಆಯಿತು ನೆನ್ನೆ ಹೊರಗಡೆ ಬರುವಂಥ ಟೈಮಲ್ಲಿ. ಈ ಬೆಳವಣಿಗೆಯ ಮಧ್ಯೆಯೇ ಹಿರೇಬಾಗೇವಾಡಿ ಠಾಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರನ್ನು ಕೊಡ್ತಾರೆ. ರವಿ ಬಳಸಿದ ಪದ ಇದೆಯಲ್ಲ, ಆಕ್ಷೇಪಾರ್ಹ ಪದವನ್ನು ಕನ್ನಡದಲ್ಲಿ ಉಲ್ಲೇಖಿಸಿರುವಂಥ ಅವರು ಸಿ ಟಿ ರವಿ ಅವರು ತಮ್ಮ ಕಡೆಗೆ ನುಗ್ಗಿ ಬಂದು ಸುಮಾರು 10 ಬಾರಿ ಈ ಆಕ್ಷೇಪಾರ್ಹ ಪದವನ್ನು ಬಳಸಿದ್ದಾರೆ, ಅಶ್ಲೀಲವಾಗಿ ಸನ್ನೆ ಕೂಡ ಮಾಡಿ ಮಾನಹಾನಿ ಮಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥ. ಇನ್ನು ಅಶೋಕ್ ಅವರು ಕೂಡ ಕೆಂಡಾಮಂಡಲರಾದರು. ಠಾಣೆ ಒಳಗೆ ಬಿಡದಿದ್ದಕ್ಕೆ ಅಶೋಕ್ ಕೆಂಡಾಮಂಡಲರಾಗಿದ್ದಾರೆ. ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸವನ್ನ ಮಾಡಿದ್ದೇನೆ, ಇದೆಲ್ಲವೂ ಕೂಡ ನನ್ನ ಮುಂದೆ ನಡೆಯೋದಿಲ್ಲ, ನೋಡಿಕೊಳ್ತೇನೆ ನಿಮ್ಮನ್ನು ಅಂಥೇಳಿ ಒಳಗೆ ಹೋಗ್ತಾ ಇದ್ದಂಗೆ, ಅಂದರೆ ಒಳಗೆ ಹೋಗ್ತಾರೆ ಆರ್ ಅಶೋಕ್ ಅವರು. ಆವಾಗ ತಡೆ ಹಿಡಿಯುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಪೊಲೀಸ್ನವರಿಗೆ ಸವಾಲನ್ನು ಹಾಕಿದ್ದಾರೆ. ಠಾಣೆ ಒಳಗೆ ಬಿಟ್ಟಿಲ್ಲ. ಸೊ ಹಂಗಾಗಿ ಆರ್ ಅಶೋಕ್ ಕೆಂಡಾಮಂಡಲರಾಗ್ತಾರೆ. ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸವನ್ನು ಮಾಡಿದ್ದೇನೆ, ಇದೆಲ್ಲವೂ ಕೂಡ ನನ್ನ ಹತ್ರ ನಡೆಯೋದಿಲ್ಲ, ನಿಮ್ಮನ್ನು ನಾನು ನೋಡಿಕೊಳ್ತೇನೆ ಅಂಥೇಳಿ ಒಳಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಆರ್ ಅಶೋಕ್ ಅವರನ್ನು ತಡೆ ಹಿಡಿಯುವಂಥ ಮೂಮೆಂಟಲ್ಲಿ ಈ ರೀತಿಯ ಮಾತುಗಳನ್ನು ಆರ್ ಅಶೋಕ್ ಅವರು ಮಾಡ್ತಾರೆ. BJP ನಾಯಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ, ರಾತ್ರಿನೇ ಧರಣಿಯನ್ನು ಕುಳಿತಿರುವಂಥದ್ದು. ಸಿ ಟಿ ರವಿ ಅವರನ್ನು ನೋಡಿ ಯಾವ ರೀತಿಯಾಗಿ ಜೋಕಾಲಿ ಥರ ಎತ್ತಾಕೊಂಡು ಹೋಗ್ತಿದ್ದಾರೆ ಅಂತೇಳಿ, ಹೆಂಗೆ ಎತ್ತಾಕಿ ಒಳಗೆ ಕೂಡಿಸಿದ್ರು. ಆಮೇಲೆ ಒಳಗೆ ಕೂರಿಸಾದ ನಂತರ ನೇರವಾಗಿ ಸ್ಟೇಷನ್ಗೆ ಕರೆದುಕೊಂಡು ಹೋಗಿಲ್ಲ ಅಂತ ಸಿ ಟಿ ರವಿಯವರ ಆರೋಪ. ಸುತ್ತಾಡ್ಕೊಂಡಿದ್ರು ಅಂತೇಳಿ ಎಬ್ಸ್ಕೊಂಡು ಹೋಗ್ತಾರೆ ಸರ್. ತೊಗೊಂಬರ್ತಾರೆ ಸರ್. ಬಂಧನ ಮಾಡಿರುವಂಥದ್ದು ಕಾನೂನು ರೀತಿಯಾಗಿ ಒಳ್ಳೆಯದಲ್ಲ. ಒತ್ತಡದಿಂದ, ಪೊಲಿಟಿಕಲ್ ಪ್ರೆಷರಿಂದ, ಮಂತ್ರಿಗಳ ಒತ್ತಡದಿಂದ ಮಾಡಿರುವಂಥ ಒಂದು ಕೇಸ್ ಇದು. ಎಲ್ಲರಿಗೂ, ಸಾರ್ವಜನಿಕರು ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಇದು ವಿಧಾನ ಪರಿಷತ್ ಒಳಗಡೆ ನಡೆದಿದೆ. ಈಗಾಗಲೇ ಪರಿಷತ್ತಿನ ಸಭಾಪತಿಗಳು ಈ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಇದಕ್ಕೆ ಯಾವುದೇ ದಾಖಲೆಗಳು ಇಲ್ಲದೆ ಇರೋದ್ರಿಂದ ನಾನು ಇದನ್ನ ರದ್ದು ಮಾಡಿದ್ದೀನಿ ಅನ್ನೋ ಒಂದು ಆದೇಶ. ಅದಾದ್ಮೇಲೆ ಇವರು ಹೊರಗಡೆ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಹಾಕಿರೋ ಸೆಕ್ಷನ್ ಕೂಡ ವಿತಿನ್ 3 years ಒಳಗಡೆ ಬರುವಂಥದ್ದು, ಅಂದ್ರೆ ಬೇಲ್ ಆಗುವಂಥದ್ದು. ಇಲ್ಲಿ ಸದನದಲ್ಲಿ ಒಳಗಡೆ ನಡೆದಿರೋದು ಹೇಗೆ ಅದು ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಕೊಟ್ಟಿದ್ದಾರೆ. 75 and 70 section 79 ಇವೆರಡೂ ಕೂಡ ನೋಡಿ. ಸಿ ಟಿ ರವಿ ಅವರನ್ನ ಎತ್ತಿಕೊಂಡು ಹೋಗಲು ಪೊಲೀಸರು ಕೂಡ ಯತ್ನವನ್ನ ಮಾಡ್ತಾರೆ. ರವಿ ಅವರನ್ನ ಕರೆದೊಯ್ಯುವ ವಾಹನ ಮೇಲೆ ಏಕಾಏಕಿ ದಾಳಿ ಆಗುತ್ತೆ. ಹೈಡ್ರಾಮಾ, ಬಿಗಿ ಭದ್ರತೆ ನಡುವೆ ಸಿ ಟಿ ರವಿ ಅವರನ್ನ ಶಿಫ್ಟ್ ಮಾಡಲಾಗಿದೆ. ವಾಹನದಿಂದ ಹೊರಬರುವ ಪ್ರಯತ್ನ ಕೂಡ ಆಗುತ್ತೆ ಸಿ ಟಿ ರವಿ ಕಡೆಯಿಂದ. ರವಿ ತಲೆಗೆ ಗಾಯ ಆಗತ್ತೆ, ಕಣ್ಣಿನಡಿ ರಕ್ತ ಸುರಿದ್ರೂ ಕೂಡ ಖಾಕಿ ಬಿಟ್ಟಿಲ್ಲ, ಅವರನ್ನು ಅರೆಸ್ಟ್ ಮಾಡಲಾಗಿದೆ. MLC ಸಿ ಟಿ ರವಿ ಅವರ ನೇತೃತ್ವದಲ್ಲಿ ಆಗಿರುವಂಥ ಹೈಡ್ರಾಮಾ, ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಬಳಸಿರುವಂಥ ಪದಪ್ರಯೋಗ ವಿಚಾರವಾಗಿ ಈ ಮಟ್ಟದಲ್ಲಿ ಪ್ರಯೋಗ ಆಗಿದೆ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಯೋಗ ಆಗಿರುವಂಥದ್ದು. ಸಿ ಟಿ ರವಿಯನ್ನು ಎತ್ತಿಕೊಂಡು ಹೋಗಲು ಪೊಲೀಸರ ಯತ್ನ ಆಗತ್ತೆ. ಆ ಟೈಮಲ್ಲಿ ಸಿ ಟಿ ರವಿ ಅವರ ತಲೆಗೆ ಗಾಯ ಆಗತ್ತೆ, ಕಣ್ಣಿನಡಿ ರಕ್ತ ಕೂಡ ಬರುತ್ತೆ. ಆದರೂ ಕೂಡ ಹಿಂದೆ ಮುಂದೆ ನೋಡದೆ ಪೊಲೀಸರು ಅವರನ್ನು ಅರೆಸ್ಟ್ ಮಾಡುವಂಥ ಪ್ರಯತ್ನಕ್ಕೆ ಕೂಡ ಮುಂದಾಗ್ತಾರೆ. ಆವಾಗ BJP ನಾಯಕರು ಎದ್ದೇಳ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಧರಣಿ ಮಾಡ್ತಾರೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀವಿ. ಸಿ ಟಿ ರವಿ ಅವರನ್ನು ಎತ್ತುತ್ತಾ ಇರುವಂಥದ್ದು, ಆ ಎತ್ಕೊಂಡು ಪೊಲೀಸ್ ವ್ಯಾನ್ಗೆ ಕೂಡಿಸ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಸಿ ಟಿ ರವಿ ಅವರನ್ನ ಕರೆದೊಯ್ಯುವಂಥ ವಾಹನದ ಮೇಲೆ ಏಕಾಏಕಿ ದಾಳಿ ಆಗುತ್ತೆ. ದಾಳಿ ಅಂದರೆ ಎಲ್ಲ ಮುತ್ತಿಗೆಯನ್ನು ಹಾಕ್ತಾರೆ BJPಯ ನಾಯಕರು, ಕಾರ್ಯಕರ್ತರು. ಆ ಟೈಮಲ್ಲಿ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ಆಗಿಬಿಡುತ್ತೆ. ಬಿಗಿ ಭದ್ರತೆಯನ್ನು ಕೂಡಲಾಗಿದೆ. ಬಿಗಿ ಭದ್ರತೆಯ ನಡುವೆ ಸಿ ಟಿ ರವಿ ಅವರನ್ನ ಶಿಫ್ಟ್ ಮಾಡಲಾಗಿದೆ ಸ್ಟೇಷನ್. ವಾಹನದಿಂದ ಹೊರಬರುವಂಥ ಪ್ರಯತ್ನ ಕೂಡ ಸಿ ಟಿ ರವಿ ಕಡೆಯಿಂದ ಆಗುತ್ತೆ. ಆ ಮೂಮೆಂಟಲ್ಲಿ ಸಿ ಟಿ ರವಿಯ ತಲೆಗೆ ಗಾಯ ಆಗುತ್ತೆ, ಕಣ್ಣಿನಡಿ ರಕ್ತ ಕೂಡ ಬರುತ್ತೆ.
ಆವಾಗ ಹಾಸ್ಪಿಟಲ್ಗೂ ಕೂಡ ಕರೆದುಕೊಂಡು ಹೋಗಿಲ್ಲ, ನೇರವಾಗಿ ಸ್ಟೇಷನ್ಗೆ ಬಂದು ಕೂರಿಸಿದ್ರು. ಇದು ಬಿಜೆಪಿ ನಾಯಕರಿಗೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥ. ಅರೆಸ್ಟ್ ಮಾಡುವಂಥ ಟೈಮಲ್ಲಿ ಇಡೀ ಬೆಳಗಾವಿ ನನ್ನನ್ನು ಸುತ್ತಿಸಿದ್ದಾರೆ ಹೊರತು ನನಗೆ ನೇರವಾಗಿ ಸ್ಟೇಷನ್ಗೆ ಕರ್ಕೊಂಡು ಬಂದಿಲ್ಲ ಅಂತ ಸಿಟಿ ರವಿ ಮಾಡ್ತಾ ಇರುವಂಥ ಆರೋಪ. ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಇಡೀ ರಾಜ್ಯದಾದ್ಯಂತ. ನಾನೇನು ಉಗ್ರನ, ಈ ರೀತಿಯಾಗಿ ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತಾ ಇದ್ರು, ಈ ರೀತಿಯಾಗಿ ಯಾಕೆ ನನ್ನನ್ನು ನೋಡ್ತಿದ್ದಾರೆ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬೆಂಬಲಿಗರಿಂದ ಹಲ್ಲೆ ಕೂಡ ಆಗುವಂಥ ದೃಶ್ಯವನ್ನು ಕೂಡ ನೀವು ನೋಡಿದ್ರಿ. ಖಾನಾಪುರದಿಂದ ಬೆಂಗಳೂರಿಗೆ ಸಿಟಿ ರವಿ ಅವರನ್ನು ಶಿಫ್ಟ್ ಮಾಡಲಾಗಿದೆ. ಹೆಗಲ ಮೇಲೆ ಹೊತ್ಕೊಂಡೇ ವಾಹನಕ್ಕೆ ಶಿಫ್ಟ್ ಮಾಡಿದ್ರು. ಮಧ್ಯರಾತ್ರಿ 12:15ಕ್ಕೆ ಪೊಲೀಸರ ಕಾರಿನಲ್ಲಿ ರೌಂಡ್ಸ್ ಹಾಕಲಾಗಿದೆ. ಕಾಪಾಡಿ ಕಾಪಾಡಿ ನನ್ನನ್ನು ಕೊಲ್ತಾರೆ ಅಂತ ಸಿಟಿ ರವಿ ಕಿಡಿಕಾರಿದ್ರು. ಏನೇ ಮಾಡಿದ್ರು ಕೂಡ, ಏನೇ ಚೀರಾಟ ಆಗಿದ್ರು ಕೂಡ, ಎಷ್ಟೇ ಹೈಡ್ರಾಮಾ ಆದರೂ ಕೂಡ ಸಿಟಿ ರವಿ ಅವರನ್ನು ಬಿಡಲಿಲ್ಲ. ಎತ್ಕೊಂಡು ಹೋಗಿ ಕಾರಿನಲ್ಲಿ ಕೂರಿಸಿದ್ರು, ಪೊಲೀಸ್ ವ್ಯಾನಲ್ಲಿ ಕೂರಿಸಿದ್ರು. ಆ ಸಮಯದಲ್ಲಿ ಸಿಟಿ ರವಿ ಅವರು ಕೂಗ್ತಾರೆ, ಕಾಪಾಡಿ ಕಾಪಾಡಿ ನನ್ನನ್ನು ಕೊಲ್ಬಿಡ್ತಾರೆ, ನಾನೊಬ್ಬ ಉಗ್ರಂತರ ನನ್ನನ್ನು ನೋಡ್ತಿದ್ದಾರೆ ಅಂತೇಳಿ. ಈಗ ಖಾನಾಪುರದಿಂದ ನೇರವಾಗಿ ಬೆಂಗಳೂರಿಗೆ ಸಿಟಿ ರವಿ ಅವರನ್ನು ಶಿಫ್ಟ್ ಮಾಡಲಾಗಿದೆ. ಹೆಗಲ ಮೇಲೆ ಹೊತ್ಕೊಂಡು ವಾಹನಕ್ಕೆ ಶಿಫ್ಟ್ ಮಾಡಿದ್ದಾರೆ. ಮಧ್ಯರಾತ್ರಿ ಇದು, ಮಧ್ಯರಾತ್ರಿ 12:15ಕ್ಕೆ ಪೊಲೀಸರ ಕಾರ್ನಲ್ಲಿ ರೌಂಡ್ಸ್ ಹಾಕಲಾಗುತ್ತೆ. ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ. ಆ ಟೈಮಲ್ಲಿ ಸಿಟಿ ರವಿ ಅವರು ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ರು, ಯಾಕೆ ನನ್ನನ್ನು ಹಿಂಗೆ ನೋಡ್ತಿದ್ದಾರೆ ಅಂತ. ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾರೆ. ಅಶೋಕ್ ಅವರು ಕೆಂಡಾಮಂಡಲರಾಗ್ತಾರೆ. ಇವತ್ತು ಚಿಕ್ಕಮಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಮಾನಹಾನಿ ಪದವನ್ನು ಬಳಸಿದ್ರು ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರನ್ನು ಕೊಡ್ತಾರೆ. ಆ ದೂರಿನ ಅನ್ವಯ ಅರೆಸ್ಟ್ ಮಾಡಲಾಗತ್ತೆ. ಈ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಹಲ್ಲೆಗೆ ಮುಂದಾಗ್ತಾರೆ ಸಿಟಿ ರವಿ ಅವರ ಮೇಲೆ. ಆವಾಗ ಆಗಿರುವಂಥ ಹೈಡ್ರಾಮಾ ಇದು ನೋಡಿ. ಪೊಲೀಸ್ ಸ್ಟೇಷನ್ ಒಳಗಡೆ ಕರೆಸಿದ್ದಾರೆ, ಅಂದರೆ ಸುಮ್ಮನೆ ಕರೆಸಿಲ್ಲ, ಒಳಗಡೆ ಹೋಗೋಕ್ಕೂ ಕೂಡ ನಿರಾಕರಿಸ್ತಾ ಇದ್ರು ಸಿಟಿ ರವಿ ಅವರು. ಅವ್ರನ್ನ ಎತ್ತಾಕೊಂಡು ಹೋಗಿ ವ್ಯಾನ್ಗೆ ಕೂರಿಸಿ ತದನಂತರ ಈ ಬೆಳಗಾವಿ ಸುತ್ತಾಡಿಸಿ ಆಮೇಲೆ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು ಅಂತ ಸಿಟಿ ರವಿ ಅವರು ಹೇಳ್ತಾ ಇರುವಂಥದ್ದು. ಇವತ್ತು ಇದೇ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಬಿಜೆಪಿ ಕಡೆಯಿಂದ. ಮಾತಿನ ಭರದಲ್ಲಿ ಪದ ಬಳಕೆಯ ವಿಚಾರವಾಗಿ ಆಗಿರುವಂಥ ಹೈಡ್ರಾಮಾ ಇದು. ಇದೇ ರೀತಿಯಾಗಿ ಮೊನ್ನೆ ಪಂಚಮಸಾಲಿಯ ಹೋರಾಟದಲ್ಲಿ ಆಗುತ್ತೆ, ಈಗ ಸಿಟಿ ರವಿ ವಿಚಾರದಲ್ಲಿ ನೋಡಿ. ಯಾವಾಗ ಈ ವಾಹನಕ್ಕೆ ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಸಿಟಿ ರವಿಯ ತಲೆಗೆ ಪೆಟ್ಟು ಬಿದ್ದಿದೆ, ರಕ್ತ ಕೂಡ ಚಿಮ್ಮಿದೆ. ಗಾಜು ಹೊಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ನಾಯಕರು. ಸಿಟಿ ರವಿ ಇದ್ದ ವಾಹನಕ್ಕೆ ಭದ್ರತೆಯನ್ನು ಕೊಡಲಾಗಿದೆ. ಬೆಳಗಾವಿಯಿಂದ ಬೆಂಗಳೂರಿಗೆ ಸಿಟಿ ರವಿ ಅವರನ್ನು ರವಾನೆ ಮಾಡಲಾಗಿದೆ. ಮಧ್ಯರಾತ್ರಿ ಈ ಟೈಮಲ್ಲಿ, ಅಂದರೆ ಈ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ಆಗಿರುವಂಥ ಸಂದರ್ಭದಲ್ಲಿ ಸಿಟಿ ರವಿ ಅವರಿಗೆ ಗಾಯ ಆಗುತ್ತೆ, ರಕ್ತ ಚಿಮ್ಮತ್ತೆ, ತಲೆಯಿಂದ ರಕ್ತ ಕೂಡ ಬರುತ್ತೆ. ಆದರೂ ಕೂಡ ಪೊಲೀಸ್ನವರು ಕೇರ್ ಮಾಡಿಲ್ಲ ಅಂಥೇಳಿ, ಏನೇ ಇದ್ದರೂ ಕೂಡ ಒಟ್ಟಿನಲ್ಲಿ ಬಂಧನ ಮಾಡಬೇಕು ಆರ್ಡರ್ ಕೊಟ್ಟಿದ್ರು ಅನ್ನುವಂಥ ಕಾರಣಕ್ಕಾಗಿ, ದೂರು ಕೊಟ್ಟಿದ್ರು ಅನ್ನುವಂಥ ಕಾರಣಕ್ಕಾಗಿ, ಪದವನ್ನು ಬಳಸಿದ್ರು ಅನ್ನುವಂಥ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ರು ಅನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ, ಫೋನ್ ಸಂಪರ್ಕದಲ್ಲಿದ್ದಾರೆ. ಬಾಳಪ್ಪ, ಇಡೀ ರಾತ್ರಿ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾವೇ ಆಯಿತು, ಬಟ್ ಈಗ ಇವತ್ತು ಏನೇನು ಆಗಬಹುದು, ನಿನ್ನೆ ಇಡೀ ರಾತ್ರಿ ಏನೆಲ್ಲ ಆಯಿತು, ಹೇಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ? ಕುಮಾರ್, ಏನಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಅಧಿವೇಶನದಲ್ಲಿ ಏನು ವಾಯ್ತು ಶಬ್ದಗಳು ಬಯಸಿದಂತ ಸಿಟಿ ರವಿ ಅವರನ್ನು ಏನು ಬೆಳಗಾವಿ ಪೊಲೀಸ್ ಆಯುಕ್ತರಾದಂತಹ ಯಳಮಾಟಿನ ಅವರ ನೇತೃತ್ವದಲ್ಲಿ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತಾರೆ. ಹಿರೇಬಾಗೇವಾಡಿಯಲ್ಲಿ ಪ್ರಕರಣ ದಾಖಲು ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಧಾರ ಇಟ್ಟುಕೊಂಡು ಏನು ಸಿಟಿಯಲ್ಲಿ ಇರ್ತಕ್ಕಂತ ಏನು ಒಂದು ಕಮಿಷನರೇಟ್ ನಲ್ಲಿ ಬರ್ತಕ್ಕಂಥ ಕಮಿಷನರ್ ಅವರು ಖುದ್ದಾಗಿ ಡಿಸಿಪಿ ಮತ್ತು ಕಮಿಷನರ್ ಅವರು ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತಾರೆ. ಹೀಗಾಗಿ ಅವರನ್ನು ಖಾನಾಪುರ್ಗೆ ತೆಗೆದುಕೊಂಡು ಇಡೀ ರಾತ್ರಿ ವೇಳೆ 2 ಗಂಟೆವರೆಗೆ ಅವರನ್ನು ಸುತ್ತಾಡಿಸುವಂತ ಕೆಲಸ ಮಾಡ್ತಾರೆ. ಹೀಗಾಗಿ ಒಟ್ಟಿನಲ್ಲಿ ಏನು ಒಂದು ಹೈ ಡ್ರಾಮಾವೇ ಸೃಷ್ಟಿ ಆಗುತ್ತೆ. ಹೀಗಾಗಿ
ಏನು ಆರ್ ಅಶೋಕ್ ಆಗಿರ್ಬೋದು, ಅರವಿಂದ್ ಬೆಲ್ಲದ್ ಆಗಿರ್ಬೋದು, ಯತ್ನಾಳ್ ಅವರಾಗಿರ್ಬೋದು ಸ್ಟೇಷನ್ ಮುಂದೆ ಒಂದು ಪ್ರತಿಭಟನೆ ಮಾಡುವಂತ ಕೆಲಸ ಮಾಡ್ತಾರೆ. ಏನು ಶಬ್ಬಾಕರ್ನನ್ನು ಬಂಧಿಸಬೇಕು, ಅವರಿಗೆ ನಮ್ಮ ಕೊಲೆ ಮಾಡ್ತಾಳೆ ಅಂತ ಸಿಟಿ ರವಿ ಅವರು ಒಂದು ಪ್ರತ್ಯಾರೋಪವನ್ನು ಮಾಡಿದ್ದಾರೆ. ಹೀಗಾಗಿ ಅವರು ಒಂದು ಕ್ರಾಸ್ ಕಂಪ್ಲೀಟ್ ಕೂಡ ಮಾಡೋಕೆ ಮುಂದಾದ್ರು, ಅದೇ ಕಂಪ್ಲೀಟ್ ತೆಗೆದುಕೊಳ್ಳಿಲ್ಲ. ಹೀಗಾಗಿ ಏನು ಸ್ಟೇಷನ್ ಮುಂದೆ ಏನು ಹೋಯ್ತು ಗುಂಡಾ ರಾಜ ಅಂತ ಒಂದು ಆಕ್ರೋಶವನ್ನು ಹೊರಹಾಕಿದ್ರು. ಒಟ್ಟಿನಲ್ಲಿ ಏನು ಇದು ಸದನದಲ್ಲಿ ನಡೆದಂತ ಏನು ಒಂದು ಅವಾಚ್ಯ ಶಬ್ದ ಇದೆಯಲ್ಲ, ಸದನ ಒಳಗಡೆ ಮುಗಿಬೇಕಾಗಿತ್ತು, ಸದನವೇ ಅಂತಿಮ ತೀರ್ಮಾನ ಮಾಡಬೇಕಾಗಿತ್ತು. ಅಲ್ಲಿರ್ತಕ್ಕಂಥ ಸಭಾಧ್ಯಕ್ಷರು ಮತ್ತು ಸ್ಪೀಕರ್ ಅವರಾಗಿರ್ಬೋದು ತೀರ್ಮಾನ ತೆಗೆದುಕೊಂಡು ಅವರು ಅದನ್ನ ಅಲ್ಲೇ ಒಂದು ಬಗೆಹರಿಸುವಂತ ಕೆಲಸ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಅವ್ರಿಗೆ ಇರ್ತಕ್ಕಂಥ ಏನು ಜುಡಿಷಿಯಲ್ ಪವರ್ ಇದೆಯಲ್ಲ, ಅದೇ ತರ ಪವರ್ ಅವ್ರಿಗೂ ಕೂಡ ಇರುತ್ತೆ. ಅವರು ಅಂತಿಮವಾಗಿ ತೀರ್ಮಾನ ತೆಗೆದುಕೊಂಡು ಅಲ್ಲೇ ಅವ್ರನ್ನು ಒಂದು ಉಚ್ಚಾಟನೆ ಮಾಡಬಹುದಾಗಿತ್ತು. ಆದ್ರೂ ಕೂಡ ಯಾವುದೇ ಇದನ್ನಾಗದ್ರೆ ಒಂದು ಪೊಲೀಸ್ ಒಂದು MLC ಅನ್ನೋ ಒಂದು ಪೊಲೀಸ್ ಠಾಣೆಗೆ ಕೊಡುವಂತ ಕೆಲಸ ಮಾಡ್ತಾರೆ. ಒಟ್ಟಿನಲ್ಲಿ ಇದು ಹಿಟ್ಲರ್ ಸರ್ಕಾರ ಅಂತ ಏನು ಬಿಜೆಪಿಗರು ಒಂದು ಆರೋಪ ಮಾಡುವಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ಈಗ ಒಟ್ಟಾರೆ ಹೇಳ್ಬೇಕಂದ್ರೆ ಏನು ರಾತ್ರಿ ಬಿಡಿ ಏನು CT ರವಿ ಅವರನ್ನು ಸುತ್ತಾಡಿಸಿ ಒಂದು ಫಿಸಿಕಲಿ ಮತ್ತು ಮೆಂಟಲಿ ಹರಾಸ್ಮೆಂಟ್ ಮಾಡುವಂತ ಪೊಲೀಸರು ಮಾಡ್ತಾರೆ. ಇದು ಕಾನೂನಿನಲ್ಲಿ ಯಾವುದೇ ಅವಕಾಶ ಇರುವುದಿಲ್ಲ. ಕಾನೂನಿನಲ್ಲಿ ಮಾನವ ಹಕ್ಕುಗಳ ಆಯೋಗದ ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಏನು ಒಂದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹರಾಸ್ಮೆಂಟ್ ಮಾಡ್ಬೇಕಾದ್ರೆ ಅದಕ್ಕೆ ಯಾವುದೇ ಏನು ಜುಡಿಷಿಯಲ್ ಒಪ್ಪುವುದಿಲ್ಲ. ಹೀಗಾಗಿ ಒಟ್ಟಿನಲ್ಲಿ ಏನು CT ರವಿ ಅವರಿಗೆ ಏನು ವಾಹನದಲ್ಲಿ ಕರ್ಕೊಂಡು ಹೋಗುವಾಗ ಅವರ ತಲೆಗೆ ಪೆಟ್ಟು ಕೂಡ ಆಗುತ್ತೆ, ರಕ್ತ ಕೂಡ ಬರುತ್ತೆ. ರಕ್ತ ಕೂಡ ಬಂದ್ರು ಅವನು ಮುಂಜಾನೆ ನಸುಕಿನ 3 ಗಂಟೆಗೆ ಒಂದು ಆಸ್ಪತ್ರೆಗೆ ಹೋಗುವಂತ ಕೆಲಸ ಮಾಡ್ತಾರೆ. 12 ಗಂಟೆ ಆದ ಗಾಯವನ್ನು 3 ಗಂಟೆಗೆ ಆಸ್ಪತ್ರೆಗೆ ತಲುಪಿಸಿ ಇಡೀ ಸಿಟಿ ಎಲ್ಲ ಸುತ್ತಾಡಿಸಿ ಜರಗಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ. ರಾಮದುರ್ಗ ಉಪವಿಭಾಗಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಏನು ಇವತ್ತು ಏನು ಬೆಳಗಾವಿ 10 ಗಂಟೆಗೆ ಏನು ನಗರ ಆಯುಕ್ತರಿಗೆ ಕೊಡುವಂತ ಕೆಲಸ ಮಾಡ್ತಾರೆ. ಒಟ್ಟಿನಲ್ಲಿ ರೌಂಡ್ಸ್ ಹಾಕುವಂತ ಕೆಲಸ ಮಾಡ್ತಾರೆ. ಇದು ದಬ್ಬಾಳಿಕೆ ಸರ್ಕಾರ ಆಗಿರ್ಬೋದು. ಯಾಕಂದ್ರೆ ಆರ್ ಅಶೋಕ್ ಅವರು ಆರೋಪವನ್ನು ಮಾಡಿದ್ದಾರೆ, ನಾವೇನು ಪಾಕಿಸ್ತಾನದಲ್ಲಿ ಹುಟ್ಟಿಲ್ಲ, ಕರ್ನಾಟಕದಲ್ಲಿ ಹುಟ್ಟಿದೀವಿ, ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೇನೆ, ನನ್ನೇ ಒಳಗೆ ಬಿಡ್ತಾ ಇಲ್ಲ ಅಂತ ಏನು ಠಾಣೆ ಮುಂದೆ ಏನು ಕಮಿಷನರ್ಗೆ ಒಂದು ಆವಾಜ್ ಹಾಕುವಂತ ಕೆಲಸ ಮಾಡ್ತಾರೆ. ಯತ್ನಾಳ್ ಅವರು ಅದಕ್ಕೆ ಆರೋಪ ಮಾಡ್ತಾರೆ ಅಂದ್ರೆ ಏನು ಈ ಸದನದಲ್ಲಿ ನಡೆದಕ್ಕಂತ ಏನು ವಿಷಯದಲ್ಲ, ಇದನ್ನ ಸದನದಲ್ಲಿ ಬಗೆಹರಿಸೋಕೆ ಸಭಾಧ್ಯಕ್ಷರೇ ಇದನ್ನ ಅಂತಿಮ ತೀರ್ಮಾನ ತೆಗೆದುಕೊಳ್ಳಬೇಕಾಗಿತ್ತು. ಯತ್ನಾಳ್ ಅವರು ಈ ಮಾತನ್ನು ಹೇಳಿದ್ರು. ಯತ್ನಾಳ್ ಅವರು ಈಗಾಗಲೇ ಪ್ರತಿಭಟನೆ ಮಾಡಕ್ಕೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ, ನಮ್ಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಈಗಾಗಲೇ ಆರ್ ಅಶೋಕ್ ಆಗಿರ್ಬೋದು, ಅರವಿಂದ್ ಬೆಲ್ಲದ್ ಆಗಿರ್ಬೋದು, ಖಾನಾಪುರ ಶಾಸಕ ವಿಠಲ್ ಹಲ್ಗೇಕರ್ ಆಗಿರ್ಬೋದು, ಒಟ್ಟಾರೆ 6 ಜನ ಶಾಸಕರು ಮತ್ತು ವಿರೋಧ ಪಕ್ಷ ನಾಯಕರು ಸೇರಿ ಒಂದು ಪ್ರತಿಭಟನೆ ಮಾಡ್ತಾರೆ. ಅಲ್ಲಿ ಮಾಧ್ಯಮದವರ ಮೇಲೆ ಒಂದು ಹಲ್ಲೆ ಮಾಡುವಂತ ಕೆಲಸ ಕೂಡ ಮಾಡ್ತಾರೆ ಪೊಲೀಸರು. ಯಾಕಂದ್ರೆ ಈ CT ರವಿ ಅವರನ್ನ ವಿಜುವಲ್ಸ್ ತೆಗೆದುಕೊಳ್ಳಕ್ ಹೋದಾಗ ಮಾಧ್ಯಮದ ಪ್ರತಿನಿಧಿ ಮೇಲೆ ಕ್ಯಾಮ್ರಾಮನ್ ಮೇಲೆ ಹಲ್ಲೆ ಮಾಡುವಂತ ಕೆಲಸ ಮಾಡ್ತಾರೆ. ಒಳಗೆ ಬರೋಕೆ ಯಾವುದೇ ತರ ನಿರ್ಬಂಧವನ್ನು ಹೇರಿರ್ತಾರೆ. 144 ಸೆಕ್ಷನ್ ಕೂಡ ಜಾರಿಗೆ ಮಾಡಿರ್ತಾರೆ. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಇನ್ನೇನೆ ರಾತ್ರಿ ಇಡೀ ಎಲ್ಲ ಹೈ ಡ್ರಾಮಾನೇ ನಡೆದೇ ಹೋಗಿರುತ್ತೆ. ಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ ನೀವು? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ನಾನು ಮಾಡ್ರು ಮಾಡಕ್ಕೆ, ನನ್ನ ಮಾಡ್ರು ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು. ನನ್ನನ್ನು ಮಾಡ್ರು ಮಾಡಕ್ಕೆ ಮಾಡಿದ್ದೀರಿ ನೀವು. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದ್ದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ಕೊಂಡ್ಬಂದ್ರಿ ನೀವು. ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನ? ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ 3:30 ಗಂಟೆ ಮೇಲೆ ನೀವು ಫಸ್ಟ್ ಏಡ್ ಮಾಡಿ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ ನೀವು? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ನಾನು ಮಾಡ್ರು ಮಾಡಕ್ಕೆ, ನನ್ನ ಮಾಡ್ರು ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು. ನನ್ನನ್ನು ಮಾಡ್ರು ಮಾಡಕ್ಕೆ ಮಾಡಿದ್ದೀರಿ ನೀವು. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದ್ದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ಕೊಂಡ್ಬಂದ್ರಿ ನೀವು. ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನ? ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ 3:30 ಗಂಟೆ ಮೇಲೆ ನೀವು ಫಸ್ಟ್ ಏಡ್ ಮಾಡಿ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ ನೀವು? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ನಾನು ಮಾಡ್ರು ಮಾಡಕ್ಕೆ, ನನ್ನ ಮಾಡ್ರು ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು. ನನ್ನನ್ನು ಮಾಡ್ರು ಮಾಡಕ್ಕೆ ಮಾಡಿದ್ದೀರಿ ನೀವು. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದ್ದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ಕೊಂಡ್ಬಂದ್ರಿ ನೀವು. ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನ? ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ 3:30 ಗಂಟೆ ಮೇಲೆ ನೀವು ಫಸ್ಟ್ ಏಡ್ ಮಾಡಿ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ ನೀವು? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ನಾನು ಮಾಡ್ರು ಮಾಡಕ್ಕೆ, ನನ್ನ ಮಾಡ್ರು ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು. ನನ್ನನ್ನು ಮಾಡ್ರು ಮಾಡಕ್ಕೆ ಮಾಡಿದ್ದೀರಿ ನೀವು. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದ್ದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ಕೊಂಡ್ಬಂದ್ರಿ ನೀವು. ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನ? ನನಗೆ ಇಂಜುರಿ ಆದ್ಮೇಲೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292
ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.